ಇಲ್ಲಿ ಧರ್ಮಸೇನ ಅವರೇ, ಈಗ ಈ ಒಂದು ಹಾಗಾದರೆ ಇಲ್ಲಿ ಬಂದಿರೋ ಆರೋಪಗಳ ಪ್ರಕಾರ ನಾವು ಚೆಕ್ ಮಾಡಿಕೊಂಡಾಗ ಈ ಎಲೆಕ್ಷನ್ನು ಪಾರದರ್ಶಕವಾಗಿ ನಡೆಯಲ್ಲ, ಇಲ್ಲಿ ಹಣದ ವಹಿವಾಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನಿಮ್ಮ ಪಾರ್ಟಿ ಕಡೆಯವರ ಆರೋಪ. ಯಾಕೆ ಸರ್ ಪಾರದರ್ಶಕವಾಗಿ ಆಗಲ್ವ ಎಲೆಕ್ಷನ್ನು? ಹಣದ ಮೂಲಕ ಆಗುತ್ತಾ ಇದು? ಕುಪೇಂದ್ರ ರೆಡ್ಡಿ ಗೆಲ್ಲಿಸ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಎಲ್ಲ ಇದು ಹಣದ ತೈಲ ನಡೀತಾ? ನಾನು ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ ಸರ್. ಇವತ್ತವರೆಗೂ ನನಗೆ ಬುದ್ಧಿ ಬಂದಾಗಿಂದನು ಬೇರೆ ಬೇರೆ ಪಕ್ಷಗಳ ಮತಗಳನ್ನ ಇಂಥವ್ರು ವೋಟ್ಗಳು ತಗೊಂಡಿದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಯಾವುದೇ ಮತಗಳು ಬೇರೆ ಪಕ್ಷಕ್ಕೆ ಹೋಗಿರತಕ್ಕಂತ ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ಈ ವಿಚಾರದಲ್ಲಿ ನಮ್ಮ ಮೂರು ಕ್ಯಾಂಡಿಡೇಟ್ಗಳು ಕೂಡ ಕ್ಲಿಯರ್ ಆಗ್ತಾರೆ. ಬೇರೆ ಪಾರ್ಟಿ ಕಡೆಯಿಂದ ನಿಮ್ ಪಾರ್ಟಿ ಕಡೆ ಹಾಕ್ಸ್ಕೊಂಡಿದ್ದೀರಿ ನೀವು, ನಿಮ್ ಪಾರ್ಟಿಯಿಂದ ಹೋಗಿಲ್ಲ, ಬೇರೆ ಕಡೆಯಿಂದ ಆಪರೇಷನ್ ಮಾಡಿದ್ದೀರಿ ನೀವು. ಸರ್ ಈಗ MLA ಗಳು ಇಂಡಿಪೆಂಡೆಂಟ್ ಆಗಿ ಗೆದ್ದಂತವ್ರು ಅವ್ರ ಅನಿವಾರ್ಯತೆಗಳು ಅವ್ರಿಗೇನೋ ಅವ್ರ ವೈಯಕ್ತಿಕ ವಿಚಾರಗಳಿಗೆ ಅವ್ರು ವೋಟ್ ಹಾಕಿರ್ತಾರೆ. ಓಕೆ, ಸೊ ನಮ್ಮ ಪಕ್ಷದಲ್ಲಿ ಯಾರು ಹಾಕಿದ್ದಾರೆ ಅಂತಿದ್ರೆ ಅವ್ರ ಮಾಹಿತಿ ಇದ್ರೆ ಕೊಡಿ. ಇಲ್ಲಿ ನನ್ನ ಇಡೀ ಪ್ರಶ್ನೆ ಧರ್ಮಸೇನ ಅವರೇ, ಈ ಅನಿವಾರ್ಯತೆ ಅಂತ ಹೇಳಿದ್ರಲ್ಲ ವಿತ್ ಇನ್ ಕೋರ್ಟ್ಸ್, ಆ ಅನಿವಾರ್ಯತೆ ಯಾವ್ದದು? ಹಣದ ಅನಿವಾರ್ಯತೆನಾ ಅದು? ಇದನ್ನ ಕೋಟೆ ಮಾಡ್ಬಿಡ್ತೀನಿ ಕೇಳಿ. ಹಿಂದೆ JDU ನಲ್ಲಿ ಗೆದ್ದಿದ್ರು ಸರ್, C ಗುರುಸ್ವಾಮಿ ಅಂತ ಹೇಳಿ ಚಾಮರಾಜನಗರ, A ಮಂಜು ಮತ್ತೆ ಇವರೆಲ್ಲರೂ ಕೂಡ ಗೆದ್ದಿದ್ರು ಹಿಂದೆ ಒಂದ್ಸರಿ. ಅವಾಗ ಇವರೆಲ್ಲ ವಿಜಯ GN ನಂಜುಂಡಸ್ವಾಮಿ ಮತ್ತೆ ಇವರು ಬಾಲರಾಜ್ ಅಂತ, ನಂಜುಂಡಸ್ವಾಮಿ ಅಲ್ಲ ಬಾಲರಾಜ್ ಅವರು ಕೊಳ್ಳೇಗಾಲದಿಂದ, ಮತ್ತೆ ನರಸೀಪುರದಿಂದ ಭಾರತಿ ಶಂಕರ್, ಇವರೆಲ್ಲರೂ ಕೂಡ ಅವ್ರ JDU ಇಂದ ಗೆದ್ದು ಅವ್ರ ಪಕ್ಷ ಕೊಟ್ಟಂತ ತೀರ್ಮಾನಕ್ಕೆ ಇವರು ಇದಲ್ದೆ ಬೇರೆ ಕಡೆ ವೋಟ್ ಮಾಡಿನೇ ಅವ್ರ ರಾಜಕೀಯ ಭವಿಷ್ಯಗಳು ಮಂಕಾಗಿದ್ದು ಅಂತ ನಾನ್ ತಿಳ್ಕೊಂಡಿದ್ದೀನಿ. ಅಥವಾ ಬೇರೆ ಬೇರೆ ಕಾರಣಕ್ಕೆ ಹಾಕಿದ್ರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಇಂದ ಯಾರು ಮಾಡಿದ್ರೆ ಇಂಥ ಶಾಸಕ ಇಂಥ ವರ್ಷದಲ್ಲಿ ಇಂಥ ಚುನಾವಣೆಯಲ್ಲಿ ಇಂಥ ಅಭ್ಯರ್ಥಿಗೆ ಮಾಡಿದ್ದಾರೆ ಅಂದ್ರೆ ಐ ವಿಲ್ ಅಕ್ಸೆಪ್ಟ್ ಇಟ್. ಏನ ಈಗ ಅವ್ರು ಹಾಕಿರೋದನ್ನ ನಾನು ಹಾಕಿಲ್ಲ ಅಂತ ನಾನು ವಾದ ಮಾಡಕ್ಕೆ ಹೋಗಲ್ಲ. ಇಂಥ ಬೇರೆ ಬೇರೆ ಕಾರಣಗಳಿಗೆ ವೋಟ್ ಹಾಕಿರ್ತಕ್ಕಂಥ ರಾಮಮೂರ್ತಿ ಅವರಿಗೆಲ್ಲ ಅಡ್ಡ ಮತದಾನ ಆಗಿತ್ತಲ್ಲ, ಆಗ ರಾಮಮೂರ್ತಿ ಅವರಿಗೆಲ್ಲ ವೋಟ್ ಹಾಕ್ಸ್ಕೊಂಡ್ಬಿಟ್ಟಿದ್ರು, ಬೇರೆ ಕಡೆಯಿಂದ ವೋಟ್ ಹಾಕ್ಸ್ಕೊಂಡ್ಬಿಟ್ಟಿದ್ರು ಅಂತ ತೀರಾ ಬೇರೆಯವ್ರು ಹಾಕಿದಾರೆ ಸರ್. ನಮಗೆ ಯಾಕೆ ಹಾಕಿದ್ದಾರೆ? ಅದೇ ನೀವು ಬೇರೆ ಕಡೆಯಿಂದ ಹಾಕ್ಸ್ಕೊತೀರಾ, ನಿಮ್ಮ ವೋಟ್ ಆಚೆ ಹೋಗ್ದಾಗ ನೋಡ್ಕೋತೀರಾ ಅಂತ? ಇಲ್ಲ ಸರ್, ಈಗ ಭಿಕ್ಷೆ ಹಾಕಿದ್ರೆ ಹಾಕ್ಸ್ಕೊಳಲ್ವ ಸರ್ ನಾವು? ಓ ಹಾಗೆ, ಭಿಕ್ಷೆನ ಯಾರು ಬೇಡ? ಶಿವನೇ ಭಿಕ್ಷೆ ಹಾಕಿದ್ರೆ ಭಿಕ್ಷಾಂದೇಹಿ ಅಂತ ಕೂತದಾನೆ ಪರಮೇಶ್ವರನೇ. ನಾವು ಕೂತ್ಕೊಳ್ಳೋದು ತಪ್ಪೇನಿದೆ? ಮತಭಿಕ್ಷೆ ಭಿಕ್ಷೆ ಕೊಟ್ಟಾಗ ಹಾಕ್ಸ್ಕೊಳ್ತೀವಿ. ಬೇರೇನು ಆ ಕಡೆಯಿಂದ ನಿಮ್ ಕಡೆಯಿಂದ ಆ ಕಡೆ ಹೋಗಲ್ಲ, ಇನ್ನೇನು ಸುಮ್ನೆ ಭಿಕ್ಷೆ ನೀವು ಕೇಳಿದ ತಕ್ಷಣ ಅಲ್ಲ. ಇನ್ನೇನು ಇನ್ನೊಂದು 4-5 days ಅಲ್ಲಿ ಅದು ರಿಸಲ್ಟ್ ಬರುತ್ತೆ. ಬಂದ್ರೆ ಬೇಕಾದ್ರೆ ಹೇಳಿ. ಶಿವ ಭಿಕ್ಷೆ ಹಾಕೊಂಡಿದ್ದು ಲೋಕ ಕಲ್ಯಾಣಕ್ಕೆ ಸರ್. ನೀವೆಲ್ ಮಾಡ್ತಿದ್ದೀರಾ ಲೋಕ ಕಲ್ಯಾಣ? ಡೆಮಾಕ್ರಸಿ ನಡೀತಿರೋದು ಭಾರತದ ಕಲ್ಯಾಣಕ್ಕೋಸ್ಕರನೇ ಅಲ್ವಾ ಸರ್, ಸಂವಿಧಾನದ ಪ್ರಕಾರ ಹೇಳೋದಕ್ಕೆ ಚೆನ್ನಾಗಿರುತ್ತೆ ಸರ್. ಮತಭಿಕ್ಷೆ ಹಾಕ್ಸ್ಕೊತೀವಿ, ನಮ್ಮಿಂದ ಓಟ್ ಹೋಗಲ್ಲ, ಬೇರೆ ಕಡೆಯಿಂದ ಬಂದ್ರೆ ಬಿಡಲ್ಲ ನಾವು ಅಂತ. ಕಾಂಗ್ರೆಸ್ ಅವ್ರ ಭಿಕ್ಷೆ ಹಾಕ್ಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ. ಮತಭಿಕ್ಷೆನೋ ಇನ್ನೊಂದು ಕೊಟ್ಟಿದ್ದಾರೆ ತಗೊಂಡಿದ್ದಾರೆ ಅಂತ ಎಲ್ಲ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಯಾವುದೇ ನೈತಿಕತೆ ಇಲ್ಲ ಮಾತಾಡೋದಕ್ಕೆ. ಸುಮ್ನೆ ಈಗ ಏನಾಗಿದೆ ಅಂದ್ರೆ ಇವತ್ತು ನೆಟ್ಟತಕ್ಕಂಥ ಚುನಾವಣೆಯಲ್ಲಿ ರಾಜ್ಯದ ಜನತೆಗೆ ದಿಕ್ ತಪ್ಪಿಸ್ಬೇಕಲ್ಲ, ಅದು ಗಾಳಿ ಬಿಟ್ರೆ ಕುಪೇಂದ್ರ ರೆಡ್ಡಿ ಎನ್ನುವ ಕ್ಯಾಂಡಿಡೇಟ್ಗೆ ನಿಮ್ಮ ಪಾರ್ಟಿದು ಒಮ್ಮತ ಐತೆ. ಕಾರಣ ಇತ್ತೀಚೆಗೆ ಎಲ್ಲ ಹೊಂದಾಣಿಕೆ ಮೇಲೆ ಹೋಗ್ತಾ ಇದ್ದೀರಾ ನೀವು ಇಬ್ಬರು ಪಾರ್ಟಿಗಳು, ಅವ್ರು ನಿಂತ್ಕೊಳ್ಳಿ ಅಂತ ನೀವು ಹೇಳಿದ್ದೀರಾ. ಹೇಗೆ ನೀವು ಹೆಂಗ್ ಲೆಕ್ಕಾಚಾರ ಹಾಕೊಂಡು ಮ್ಯಾಥಮೆಟಿಕ್ಸ್ ಹೆಂಗಿದು? ಸರ್ ಮ್ಯಾಥಮೆಟಿಕ್ಸ್ ಇಬ್ರು ಕೂತ್ಕೊಂಡು ಯಾವ ತರ ಯಾವ ಓಟ್ ಸೆಳಿಬೇಕು, ಎಲ್ಲಿಂದ ಕೇಳಬೇಕು ಅಂತ ಮ್ಯಾಥಮೆಟಿಕ್ಸ್ ಅಭ್ಯರ್ಥಿ ಡಿಸೈಡ್ ಮಾಡ್ತಾರೆ. ಈಗ ನಮಗೆ ಉಳಿತಕ್ಕಂಥ ಮತವನ್ನು ಯಾರೋ ಒಬ್ರಿಗೆ ಹಾಕ್ಲೇಬೇಕು. ಒಬ್ರು ಇಂಡಿಪೆಂಡೆಂಟ್ ಅಂತ ನಿಂತಿರ್ತಾರೋ, ಇನ್ನೊಬ್ರು ಯಾರೋ ಅಂತ ಒಂದು ಫೇವರ್ ಅನ್ನು ನಿಂತಿರ್ತಾರೆ, ಅವ್ರಿಗೆ ಹಾಕ್ಲೇಬೇಕು. ಸಹಜವಾಗಿ ನಮ್ದು ಉಳಿದಂತ ಮತವನ್ನ ಅವ್ರಿಗೆ ಹಾಕುವಂಥದ್ದು ನಮ್ಮ ಪಕ್ಷ ತೀರ್ಮಾನ ಮಾಡಿದೆ, ಹಾಕೇ ಹಾಕ್ತಾರೆ ಸಹಜವಾಗಿ. ಈಗ ಅವ್ರಿಗೆ ಇಂಡಿಪೆಂಡೆಂಟ್ ಮತ್ತೊಬ್ರು ನಿಮ್ದು ಉಳಿದಿರೋ ಓಟ್ ಯಾರಿಗೆ ನೀವು ಹಾಕೋದು? ಸರ್ ಈಗ ನಮ್ ಇರ್ತಕ್ಕಂಥದ್ದು NDA ಜೊತೆ ಯಾರು ಮೈತ್ರಿ ಇದ್ದಾರೆ ಅವ್ರ ಜೊತೆ ಹೋಗುವಂಥದ್ದು ಹಾಗೆ ಆಗುತ್ತೆ. ಈಗ ಸಹಜವಾಗಿ ನಿಂತಿರೋದು ನಮ್ಮಲ್ಲಿ ಒಬ್ಬೇ ಅಭ್ಯರ್ಥಿ ನಾರಾಯಣ್ ಸಾಹ್ ಅವ್ರಿಗೆ, ಒಬ್ರಿಗೆ ಆಲ್ರೆಡಿ ಆಗಿದೆ. ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿದ್ರಲ್ಲ ಸರ್, HD ರೇವಣ್ಣ ಅವ್ರಿಗೇನೆ ಇವ್ರ ಪಕ್ಷದ ಶಾಸಕರುಗಳು ತೋರಿಸಿ ಹಾಕಿದ್ರಲ್ಲ, ಸ್ವಲ್ಪ ಅದೆಲ್ಲ ಮಾತಾಡಕ್ಕೆ ಹೇಳಿ ಸರ್. ನಾನು ಒಂದೇ ಒಂದು ತಾವು ಹೇಳಿದ್ರಿ ಸರ್, ನೀವು ಒಬ್ಬ ದೊಡ್ಡ ವ್ಯಕ್ತಿನೇ ಯಾಕೆ ನೀವು ನಿಂತ್ಕೊಳ್ಳಿ, ನಿಮ್ಮನ್ನ ಯಾಕೆ ನಿಲ್ಲಿಸಬಾರ್ದು? ನಿಮ್ಗೆ ಗೆಲ್ಲಿಸ್ಲಿ ಸರ್. ಕಷ್ಟ ಬಿದ್ದಿಲ್ಲ ಸರ್ ನೀವು ಕಾರ್ಯಕರ್ತರಾಗಿ? ಏನಕ್ಕೆ ಸರ್ ಸಾಮಾನ್ಯ ಜನ ನಿಲ್ಲಿಸ್ತಿಲ್ಲ ನೀವು? ನಿಮಗೆ ಮಾಹಿತಿ ಇಲ್ಲ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತಂಗೆ ಏನಾನ ಅವಕಾಶ ಮಾಡೋದಿದ್ರೆ ಅದು ಭಾರತೀಯ ಜನತಾ ಏನ್ ಮಾಡಿದಾರೆ ತೋರಿಸಿ. ಯಾವ ಸಾಮಾನ್ಯ ಕಾರ್ಯಕರ್ತನ ಯಾವುದೇ ಇತಿಹಾಸ ಇಲ್ಲ, ತೋರಿಸಿ ಸರ್. ಯಾರು ಇವತ್ತು ಹೇಳಿ ಬೈಂದೂರು ಕ್ಷೇತ್ರ ಅಂತ MLA ಗುರುರಾಜ್ ಗಂಟಿಹೊಳೆ ಇವತ್ತು ಸಾಮಾನ್ಯರಲ್ಲಿ ಯಾವುದೇ ಒಂದು ಆರ್ಥಿಕ ನೆಲೆ ಇರ್ತಕ್ಕಂಥ ವ್ಯಕ್ತಿ ಅಲ್ಲ, ಅವ್ರು ಕರ್ಕೊಂಡ್ಬಂದು MLA ಮಾಡಿದ್ದಾರೆ ಸರ್. ಅವ್ರಿಗೂ ಟಿಕೆಟ್
ಟಿಕೆಟ್ ಕೊಟ್ಟಿದ್ದಾರೆ, ಗೆಲ್ಸಿದ್ದಾರೆ. ಭಾರತಿ ಮರುಳಿ ಅಂತ ನಮ್ಮ ಪುತ್ತೂರು ಹತ್ರ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರದಲ್ಲಿ, ಆಕೆನೂ ಸಹ ಬಹಳ ಬಡತನ ಕುಟುಂಬ. ಇವತ್ತು ಬೆಳಗ್ಗೆ ಎದ್ರೆ ಹಸುನ ಹಾಲ್ ಕರ್ದಿ ಲೈಫ್ ನೀಡ್ ಮಾಡುವಂತ ಜನ ಅವರು. ಅವ್ರಿಗೆ ಇವತ್ತು ಅವಕಾಶ ಮಾಡಿಕೊಡ್ತಕ್ಕಂಥ ಉದಾಹರಣೆ ಇವತ್ತು ಕಣ್ಮುಂದಲೇ ಇದೆಯಲ್ಲ ಸರ್. ನೀವ್ ಹೇಳ್ಬೇಕಾರದು ದೊಡ್ಡ ದೊಡ್ಡ ವೈಟ್ ಕಾಲರ್ ಅಲ್ಲಿ ಯಾವಾಗ್ಲೂ ಅಳತೆ ಮಾಡ್ತಿರ್ತ ಕಾಂಗ್ರೆಸ್ ಪಕ್ಷಕ್ಕೆ ನೀವ್ ಹೇಳ್ಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರನ್ನೂ ಒಗ್ಗೂಡಿದ ಪಕ್ಷ ಇವತ್ತು. ನಿಮ್ ತರ ಯಾವ್ದೋ ಒಂದು ವೈಟ್ ಕಲರ್ ಬೆಂಚ್ ಕಲರ್ ಬರೋರ್ನ ನೋಡಿ ನಾವು ಟಿಕೆಟ್ ಕೊಡುವಂತ ಪಕ್ಷ ಅಲ್ಲ. ಕತ್ಕೊಂಡು ಹೋದವ್ರು ನೀವು. ಕಾಂಗ್ರೆಸ್ 17 ಜನ MLA-ಗಳನ್ನ ಕತ್ಕೊಂಡು ಹೋದಂತವ್ರು ನೀವು. ಸಾಮಾನ್ಯನ ಒಬ್ರು ಪ್ರಧಾನಿ ಅಂದ್ರೆ ಆ ಕಾರಲ್ಲಿ ಇಲ್ದೆ ಹಂಗೆ ಎತ್ತಿ ಫ್ಲೈಟ್ ಹತ್ತು ಹೋಗಂತ ಕಾಲ ಇತ್ತು. ಇವತ್ತು ಸಾಮಾನ್ಯರು ನೋಡುವಂತ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ್ಮೇಲೆ ಒಬ್ರು ಸಾಮಾನ್ಯ ವ್ಯಕ್ತಿಗೂ ಹೋಗಿ ಭೇಟಿ ಆಗಂತ ಅವಕಾಶ ಇರ್ತಕ್ಕಂಥದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಾದ್ಮೇಲೆ. ಹೌದು ಸರ್. ನಾಡಗೌಡ್ರೆ ಎಲ್ಲಿಗೆ ಹೋಗ್ತಾ ಇದೆ ಈ ಎಲೆಕ್ಷನ್ ಅಂತ, ರಾಜ್ಯಸಭಾ ಎಲೆಕ್ಷನ್? ಇದು ಕ್ವೈಟ್ ನ್ಯಾಚುರಲ್ ಅಂತ ಹೇಳ್ತೀರಾ ನೀವು? ನ್ಯಾಚುರಲ್ ಅಲ್ಲ. ಇಲೆಕ್ಷನ್ ಇಸ್ ಇಲೆಕ್ಷನ್. ಓಕೆ, ಅವ್ರು ಒಂದು ಪೊಲಿಟಿಕಲ್ ಪಾರ್ಟಿ ತನ್ನ ಸ್ಟ್ರಾಟಜಿ ಹಾಕೋದೆ, ಆಡಳಿತ ಪಕ್ಷಕ್ಕೆ ಡಿಸ್ಟರ್ಬೆನ್ಸ್ ಕೊಡುವಂಥದ್ದು ಅವ್ರ ಕೆಲಸ. ಓಕೆ, ದೇ ಆರ್ ಟ್ರೈಯಿಂಗ್. ಬಟ್ ಹಂಗಾಗಲ್ಲ. ಏನಾಗತ್ತೆ ಈಗ, ಫಾರ್ ಎಕ್ಸಾಂಪಲ್ BJP, ನನ್ನ ಕ್ಯಾಲ್ಕುಲೇಷನ್, ಅವ್ರ ಅಫಿಷಿಯಲ್ ಕ್ಯಾಂಡಿಡೇಟ್ಗೆ ಹೊಡೆತ ಬಿದ್ದುಬಿಟ್ರೆ, ಓಕೆ, ಕರೆಕ್ಟ್ 45 ಕೋಟಿ ಉಳಿದು ಟ್ರಾನ್ಸ್ಫರ್ ಮಾಡಿಬಿಟ್ರೆ, ಅದ್ರಾಗ ಯಾವ್ದಾರು ಒಂದು ಓಟ್ ಹೋಗ್ಬಿಟ್ರೆ ಅವ್ರ ಪಾರ್ಟಿ ಕ್ಯಾಂಡಿಡೇಟ್, ಅಫಿಷಿಯಲ್ ಕ್ಯಾಂಡಿಡೇಟ್ ಅವ್ರಿಗೆ ಹೋಗ್ಬಿಡುತ್ತೆ. ಕರೆಕ್ಟ್. ಮುಜುಗರ, ಪಾರ್ಟಿಗೆ ಮುಜುಗರ. ಅದಕ್ಕೆ ಸೇಫ್ ಆಗಿ ಅವ್ರನ್ನ 50-55 ಓಟ್ ಹಾಕೊಂಡೆ ಉಳಿದು ಓಟ್ ಟ್ರಾನ್ಸ್ಫರ್ ಮಾಡ್ತಾರೆ ಹೊರತು ಮಾಡಲ್ಲ. ಸ್ಟಾರ್ಟಿಂಗ್ ಕೌಂಟ್ ನಲ್ಲಿ ಯಾರೇ 45 ಓಟ್ ಬಿದ್ದವು, ದೇ ಆಲ್ ಬಿನ್ ಡಿಕ್ಲೇರ್ಡ್ ಇಲೆಕ್ಟೆಡ್. ಓಕೆ, ಅವಾಗ ಏನಾಗುತ್ತೆ, ನಾನು ಕೇಳಿರೋ ಪ್ರಕಾರ ಈಗ ಪಕ್ಷೇತರು ಅಂತ ಯಾರಿದಾರೋ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿರುವಂತ ಪಕ್ಷೇತರು ಇದಾರೆ ಇಲ್ಲಿ. ಸೊ ಅವರು ಪಕ್ಷೇತರನ್ನು ಲೆಕ್ಕ ಹಾಕೊಂಡೆ ನಾವು ಇನ್ನೊಂದು ಸೀಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಆಡಳಿತ ಪಕ್ಷನು ಟ್ಯಾಕ್ಟಿಸ್ ಮಾಡುತ್ತದೆ, ಅವ್ರಿಗೂ ಗೊತ್ತಿದೆ ಆಟ ಮಾಡಕ್ ಇವ್ರೇನ್ ಮಾಡ್ಬೇಕಂತಾರ ಅದು ಟ್ಯಾಕ್ಟಿಸ್ ಮಾಡುವಂತ ನಮ್ಗೆ ಅವ್ರಿಗೂ ಗೊತ್ತಿದೆ. ಅವ್ರು 4 ಮಂದಿನ ಆಪ್ಷನ್ ಉಳಿಸ್ಬಿಡ್ತಾರೆ. ಓಕೆ, ಅವಾಗ ಏನ್ ಮಾಡ್ತೀರಿ? ಇದೇಗಿದು ಧರ್ಮಸೇನ ಅವರೇ, ಪಕ್ಷೇತರರು ನಿಮ್ ಕಡೆನ ಈಗ ಯಾರ ಕಡೆ ಅಂತ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ? ಸರ್ ನೋಡಿ, ಹೋದ್ ಸರಿ 48 ಏನೋ ಓಟ್ಗಳು ಅಲಾಟ್ ಮಾಡಿದ್ರು, 58 ಓಟ್ ತಗೊಂಡಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳು. ಸುಮ್ನೆ ಅವರು ಏನಾಗ್ತಾ ಇದೆ ಈಗ, ನಮ್ಮ ಆಗ ನಿಮ್ದು MLA-ಗಳು 78-79 MLA-ಗಳಿದ್ರು ಅವಾಗ ನಿಮ್ದು. ಹೌದು ಸರ್, ಕಡಿಮೆ ಇದ್ದಾಗಲೇ ಜಾಸ್ತಿ ಓಟ್ಗಳು ತಗೊಂಡಿದೀವಿ ನಾವು. ಓಕೆ, ಆಯ್ತಾ? ಈಗ ನೀವು ನಾಳೆ 5ನೇ ಕ್ಯಾಂಡಿಡೇಟ್ ಆಗದ, ಇವ್ರಿಗೆ ಏನ್ ಗೊತ್ತಾ ಸರ್, ಬಿಜೆಪಿದು ಸಫಿಶಿಯಂಟ್ ವೋಟ್ಸ್ ಇದೆ, ಇವರು ಈಸಿಯಾಗಿ ಇನಾನಿಮಸ್ ಆಯ್ತು, JDS ಲೆಕ್ಕಕ್ಕಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಎಲ್ಲ ನಮ್ಮನ್ನ ತೇಜೋವಧೆ ಮಾಡ್ತಾರೆ ಅಂತ ಇವ್ರು ಕ್ಯಾಂಡಿಡೇಟ್ ಹಾಕಿದಾರೆ ಹೊರತು, ನನಗಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಸರ್, ನಾನೇನು ಅವ್ರು ಮಾಡ್ಬಿಡ್ತಾರೆ, ಇವ್ರು ಮಾಡಿಸ್ಬಿಡ್ತಾರೆ ಅಂತೆಲ್ಲ. ಇವರು ಕ್ಯಾಂಡಿಡೇಟ್ ಹಾಕ್ಲಿಲ್ಲ ಅಂತ ನಾಳೆ ದಿವಸ ಜನರಿಗೆ, ಅದರಲ್ಲೂ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ತಪ್ಪು ಸಂದೇಶ ಹೋಗ್ತದೆ, ಎಲ್ಲಾನು ಬಿಟ್ಬಿಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದಾರೆ. ಮತ್ತೆ ನೋಡಿ ಸರ್, ನಮ್ ಲೋಕಲ್ ಬಾಡೀಸ್ ಅಲ್ಲಿ ನಾವೆಲ್ಲ ಗೆದ್ಕೊಂಡ್ ಬಂದಿದೀವಿ 2 ಸರಿ. ಈಗ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ, ಯಾವ್ದೋ ಒಂದು ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಸ್ಟ್ರೆಂತ್ ಆಗ್ಬೇಕಂದ್ರೆ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲೇಬೇಕಾಗ್ತದೆ. ಅದೊಂದು ಪೊಲಿಟಿಕಲ್ ಪಾರ್ಟಿಯ ಒಂದು ಸ್ಟ್ರಾಟಜಿ ಅದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಓಟ್ ಎಲ್ಗ ಹಾಕೋಣ ಅಂತ ನಾಳೆ ಇವ್ರು 19 ಜನ MLA-ಗಳು ಕೇಳಿದ್ರೆ ಎಲ್ಲ ಹಾಕ್ತಾರ ಓಟು? ವ್ಯಾಲಿಡ್ ಕ್ವಶನ್ ಧರ್ಮಸೇನ ಅವರೇ. ಈಗ ಗೋವಿಂದರಾಜ್ ಅವ್ರು ಹೇಳ್ತಿದ್ದಾರೆ, ಈ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ನಿಲ್ಲಿಸ್ತಾರೋ, ಸೋಲಕ್ಕೆ ನಿಲ್ಲಿಸ್ತಾರೋ, ಅಥವಾ ಕಡೆ ಕ್ಷಣದಲ್ಲಿ ಅದೃಷ್ಟಕ್ಕೆ ಗೆದ್ದು ಬಿಡ್ತಾರೋ, ಅಥವಾ ಕನ್ವಿನ್ಸೇ ಮಾಡ್ತಾರೋ, ಹಣನೋ ತಂತ್ರನೋ ಬೇರೆ ವಿಚಾರ. ಒಂದು ಪಾರ್ಟಿ MLA-ಗಳಿಗೆ ಕೇಳ್ತಾರೆ, ಅಣ್ಣ ಕುಮಾರಣ್ಣ ಯಾರಿಗಣ್ಣ ಓಟ್ ಹಾಕೋದು ನಾವು ಅಂತ ಕೇಳಿದಾಗ ಒಂದು ಮುಖ ತೋರಿಸ್ಬೇಕಲ್ಲ, ಒಂದು ಫೇಸ್ ತೋರಿಸ್ಬೇಕಲ್ಲ ಸ್ವಾಮಿ. ಅದಕ್ಕೋಸ್ಕರನೂ ನಿಲ್ಸಿರ್ಬೇಕಲ್ಲ. ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ಯಾರು ಓಟ್ ಹಾಕ್ಲಿ ಅಂದ್ರೆ BJPಗೆ ಹಾಕೊಳ್ಳೋ, ಕಾಂಗ್ರೆಸ್ಗೆ ಹಾಕೊಳ್ಳೋ ಅಂತ ಹೇಳಕ್ಕಾಗತ್ತಾ ಸರ್? ಈಗ ಇಲ್ಲಿ ಆ ಪ್ರಶ್ನೆ ಬರ್ತಿದ್ದಿಲ್ಲ. ಸಹಜವಾಗಿ ಅವ್ರ ಹತ್ರ 19 ಇದೆ. ಈಗ ನಿಮ್ಮ ಹತ್ರ ಒಂದು 21 ಓಟ್ ಇದೆ, ನಿಮ್ಮ ಹತ್ರ ಎಕ್ಸ್ಟ್ರಾ. ಅದು ಇನ್ನು ಉಳಿದೇ ಇರೋದು ಅವ್ರಿಗೆ ಅರೇಂಜ್ ಮಾಡ್ಕೊಡೋದು, ಮನವಿ ಮಾಡ್ಕೊಂತಾರೆ, ಇನ್ನೊಂದು ಮಾಡ್ತಾರೆ, ಏನೋ ಒಂದು ಮಾಡ್ಕೊಂಡು ಗೆಲ್ಲುವಂತ ಶಕ್ತಿ ಎಲ್ಲೋ ಒಂದ್ ಕಡೆ ಇರೋದ್ರಿಂದ ಕ್ಯಾಂಡಿಡೇಟ್ ಅಂತ ಇವತ್ತು ಅಭ್ಯರ್ಥಿನ ಹಾಕಿದ್ದಾರೆ. ಸಹಜವಾಗಿ ಅವ್ರಿಗೆ ಗೆಲ್ಲೋದಿಕ್ಕೆ ಯಾವ ರೀತಿಯಾಗಿ ಒಂದು ಅಪ್ರೋಚ್ ಮಾಡಬೇಕು ಅನ್ನೋದು ಮಾಡ್ತಾ ಇದ್ದಾರೆ. ಅದ್ ನೋಡೋಣ, ಬರ್ತಕ್ಕಂಥ 27ನೇ ತಾರೀಕು ಮುಳುವಾಗಿದೆ ಅನ್ನೋದನ್ನ ಒಪ್ತೀರಾ ನೀವು? ಖಂಡಿತ ಇಲ್ಲ ಸರ್. ನೋಡಿ, ಈಗ ಬಂದಿರತಕ್ಕಂಥದ್ದು 19 ಸೀಟ್ ಅಂದಾಗ ಸಹಜವಾಗಿ ಈ 19 ಓಟ್ ಜೊತೆಲಿ ನಮ್ದು ಸಿಗ್ತಾ ಇರೋದ್ರಿಂದ ಒಬ್ಬ ವ್ಯಕ್ತಿನ ಗೆಲ್ಸ್ಕೊಳೋದಕ್ಕೆ ಅವ್ರ ಪ್ರಯತ್ನ ಇದೆ. ಪಾರ್ಟಿಯಾಗಿ ಅವ್ರು ಏನೆಲ್ಲ ಪ್ರಯತ್ನ ಮಾಡ್ಬೇಕು ಮಾಡ್ತಾ ಇದ್ದಾರೆ. ಅದು ಹೇಗೆ ಅನ್ನೋದ 27ನೇ ತಾರೀಕು ಸಂಜೆ 5:30-6 ಗಂಟೆ ಗೊತ್ತಾಗುತ್ತಲ್ವಾ? ಅವಾಗ ಇದೇ ವಕ್ತಾರ ಇಲ್ಲಿ ಕೂತ್ಕೊಂಡಾಗ ಮಾತಾಡೋಣ, ಸೊ ಏಕಾಗುತ್ತೆ ಅಂತ. ಈಗ ಅವರಲ್ಲಿ 4ನೇ ವ್ಯಕ್ತಿ ಅವ್ರ ಡಿಕ್ಲೇರ್ ಮಾಡ್ತಾರಲ್ಲ, ಅವ್ರು
ಅವ್ರು ಯಾರ ಹತ್ರ ಹೋಗಿ ಕೇಳ್ತಾವ್ರ ಹಾಗಾದ್ರೆ? ನಾನು ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು. Okay. ಈಗ ಅವ್ರು 4ನೇ ವ್ಯಕ್ತಿ ಯಾರನ್ನ ಹೆಂಗ್ ಆಯ್ಕೆ ಮಾಡ್ತಾರೆ ಅದನ್ನ ಹೇಳಿ ಜನಕ್ಕೆ. ಈ ರಾಜ್ಯದ ಜನತೆ ಗೊತ್ತಾಗ್ಬೇಕಲ್ವಾ ಹೆಂಗ್ ನಾವು ಆಯ್ಕೆ ಮಾಡ್ತೀವಿ, ಯಾಕೆ 4ನೇ ಅಭ್ಯರ್ಥಿ ನಿಲ್ಸಿದೀವಿ, ಅದನ್ನ ಹೆಂಗೆ ನಾವು ವೋಟಿಂಗ್ ತಗೊಳ್ತೀವಿ ಅನ್ನೋದು ಹೇಳ್ಬೇಕಲ್ವಾ. ಅಂದ್ರೆ JDS 12 ಓಟ್ ತಗೊಂಡ್ಬಿಡ್ತಾರೆ ಅಂತ ನೀವು ಹೇಳೋದು? ಖಂಡಿತ ಅವರೇ ವ್ಯಾಪಾರ ಮಾಡ್ತಾ ಇರ್ಬೇಕು. ಇವತ್ತು ಯಾರು ಆರೋಪ ಮಾಡ್ತಾವ್ರಲ್ಲ ಸರ್ 150 ಕೋಟಿ ಅಂತ, ಭವಿಷ್ಯ ಇವರೇ ಏನಾದ್ರು ಅದನ್ನ ಗಾಳಿಲಿ ಗುಂಡೊಡಿತಾರ ಇಲ್ಲ ಅಧಿಕೃತವಾಗಿ ಅವರೇ ಏನಾನ ಚಾಲೂ ಮಾಡಕ್ ಕೊಟ್ಟಿದ್ದಾರ, ಅವರೇ ಉತ್ತರ ಹೇಳ್ಬೇಕಲ್ವಾ. ಇದೆಂಗಿದೆ ಪುಟ್ಟಣ್ಣ ಅವರು? ಇದು ಯಾವ ತರ ಇದು ಕಾಂಗ್ರೆಸ್ ಕಡೆಯಿಂದ 4ನೇ ಅವರು? ಸರ್ ಏನಾಗುತ್ತೆ ಅಂತಂದ್ರೆ ರಹಸ್ಯವಾಗಿದೆಯಾ ಅದು? ರಹಸ್ಯ ಏನಿಲ್ಲ ಸರ್. ಓಕೆ. ಇವತ್ತಿನ ದಿನ ದುಡ್ಡಿನ ಮೇಲೆ ನಿಂತಿರೋದು ರಾಜಕೀಯದಲ್ಲಿ ಎಲ್ಲರೂ. ಈಗ ಲಾಸ್ಟು ಎಲೆಕ್ಷನ್ ಆದಮೇಲೆ ನಿಮಗೆ 17 ಜನ ಹೆಂಗೆ ತೊಗೊಂಡ್ರು ಇಷ್ಟ ಇದ್ದರೆ ಇವರು ತೊಗೊಳ್ತಾರೆ. ಇವ್ರಿಗೇನು ಅವಶ್ಯಕತೆ ಏನಿಲ್ಲ ಸರ್, ಕಾಂಗ್ರೆಸ್ನವ್ರಿಗೆ ಏನು ಬೇಕಾಗಿಲ್ಲ. ಸುಮ್ಮನೆ ಈ JDS ಇವರು ಇವತ್ತು ಅಲ್ಲ, ಇದು ಸರ್ಕಾರ ಮಾಡಕ್ಕೆ, ಸರ್ಕಾರನ ಉಳಿಸ್ಕೊಳ್ಳಕ್ಕೆ ಅನ್ನೋದು ಅವಶ್ಯಕತೆ ಇಲ್ಲದೆ ಇರಬಹುದು. ಪ್ರತಿಷ್ಠೆಗೆ ಡ್ಯಾಮೇಜ್ ಮಾಡೋದು ಆಂಗಲ್ ಅಲ್ಲಿ ಡ್ಯಾಮೇಜ್ ಮಾಡ್ತೀನಿ ನಾನು ಅವ್ರಿಗೆ, ಕಸಿದ್ಕೊಳ್ತೀನಿ, ಇರ್ಬೋದು ಸರ್. ಖಂಡಿತ ರಾಜಕೀಯ ಇದರಲ್ಲಿ ಒಳಗಡೆ ಏನೇನು ವ್ಯವಹಾರ ನಡೀತಾ ನಮಗೆ ಗೊತ್ತಿಲ್ಲ, ನಾವು ಮಾತಾಡಲೂಬಾರ್ದು ಅದ್ರ ಬಗ್ಗೆ. BJP-ನವರೇ ಬರ್ಬೋದು, ಇಲ್ಲ JDS-ನವರೇ ಬರ್ಬೋದು, ಇನ್ನೊಂದು ಎಕ್ಸ್ಟ್ರಾ ಕಾಂಗ್ರೆಸ್ನವ್ರು ಗೆದ್ದರೂ ಆಶ್ಚರ್ಯ ಇಲ್ಲ ಸರ್. ಓಕೆ, ಆಶ್ಚರ್ಯ ಏನಿಲ್ಲ, ಆಶ್ಚರ್ಯ ಪಡೋಂಥ ವಿಷಯನೇ ಇಲ್ಲ ಸರ್. ಇದು ನಾಡಗೌಡ್ರೆ, ಈ ಸ್ಟ್ರಾಟಜಿನೂ ಮಾಡಬಹುದಾ? JDS BJP-ಯೊಂದಿಗೆ ಮೈತ್ರಿ ಆಗಿರುವ ಹೊತ್ತಲ್ಲಿ JDS ಓಟ್ಗಳನ್ನ ನಾನು ಬಿಡಲ್ಲ ಅನ್ನೋ ಸ್ಟ್ರಾಟಜಿನ ಯಾಕೆ ಮಾಡಬಾರ್ದು ಕಾಂಗ್ರೆಸ್? ಪ್ರಶ್ನೆ ಏನ್ ಬರುತ್ತೆ, ಅಲ್ಲಿ ತೋರಿಸಿ ಓಟ್ ಹಾಕ್ಬೇಕು. ಡಿಸ್ಕ್ವಾಲಿಫೈ ಆದ್ರೆ ಅವರು ಆಮೇಲೆ ಒದ್ದಾಡ್ಬೇಕಾಗತ್ತೆ ಅವರು. ಅದು ಆಗಲ್ಲ, ಏನೂ ಆಗಲ್ಲ. ಯಾಕಂದ್ರೆ ರೂಲಿಂಗ್ ಪಾರ್ಟಿ ಇದೆ, ಇಂಡಿಪೆಂಡೆನ್ಸು, ಇನ್ನು ಯಂಗ್ ಗೌರ್ಮೆಂಟ್, ಯುವ ಸರ್ಕಾರ, ಇನ್ನು ಹೊಸ ಗೌರ್ಮೆಂಟ್, ಏನೋ ಲಾಸ್ಟ್ ಫ್ಯಾಗ್ ಎಂಡ್ ಇದೆ ಅಂತಿಲ್ಲ. ಓಕೆ. ಅಲ್ಲಿಂದ ಈ 3 ಜನ ಇಂಡಿಪೆಂಡೆನ್ಸು ದೇ ಆರ್ ಕಮಿಟೆಡ್ ಟು ಕಾಂಗ್ರೆಸ್ ಪಾರ್ಟಿ. ಓಕೆ, ದೇ ಆರ್ ಕಾಂಗ್ರೆಸ್ ಪಾರ್ಟಿ ಪೀಪಲ್. ಕರೆಕ್ಟ್. ಈ ಟೈಮ್ನಾಗ ರೂಲಿಂಗ್ ಪಾರ್ಟಿ ವಿರುದ್ಧ ಕಟ್ಕೊಳಕ್ ಯಾರು ಕಟ್ಕೋತಾರೆ? ಕರೆಕ್ಟ್. ಅಥವಾ ಅವ್ರಿಗೇನು ತಗೊಂಡು ಅವ್ರಿಗೆ ಓಟ್ ಹಾಕಿದ್ರು ಅವ್ರಿಗೇನು ಇದು ಆಗೋದಲ್ಲ. ಬಟ್ ಇಲ್ಲಿ ಬ್ರೈಬರಿ ಐತಲ್ಲ, ಮತದಾರನ್ನ ನಾವು ಭ್ರಷ್ಟ ಮಾಡ್ತೀವಿ ಅನ್ನೋದಲ್ಲ, ದಟ್ ಇಸ್ ಎ ಕ್ರೈಮ್. ಪ್ರೂವ್ ಮಾಡಿದ್ರೆ ನಾಟಕ ಸರ್ ಅಷ್ಟೇ. ಅದನ್ನು ಪ್ರೂವ್ ಮಾಡಿದ್ರೆ ಪನಿಷ್ಮೆಂಟ್ ವಿಲ್ ಬಿ ದೇರ್. ಥ್ಯಾಂಕ್ ಯು ನಾಡಗೌಡ್ರೆ, ಥ್ಯಾಂಕ್ ಯು ಪುಟ್ಟಣ್ಣ ಗೌಡ್ರೆ, ಥ್ಯಾಂಕ್ ಯು ಗೋವಿಂದರಾಜ್ ಅವರೇ, ಥ್ಯಾಂಕ್ ಯು ಧರ್ಮಸೇನ ಅವರೇ, ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದಿರಿ. ನೋಡೋಣ 150 ಕೋಟಿ ರೂಪಾಯಿಗಳ ಆರೋಪ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಹೇಳಿ. ಇದನ್ನು ಪುಷ್ಟೀಕರಿಸುವಂಥ ವಿಚಾರ ಏನಾದರೂ ಸಿಗುತ್ತಾ, ಅಥವಾ ಸುಮ್ಮನೆ ಒಂದು ಬರೀ ಕಾಂಗ್ರೆಸ್ನ ಶಾಸಕರುಗಳು ಗಾಳಿಯಲ್ಲಿ ಗುಂಡು ಹೊಡೆದ್ಬಿಟ್ಟು ಸುಮ್ಮನೆ ಇದು ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗಿಯೂ ಹಣಕಾಸಿನ ಥೈಲಿ ಇಲ್ಲದೆ, ಹಣದ ಗಂಟಿಲ್ಲದೆ ಎಲೆಕ್ಷನ್ ನಡೆಯುತ್ತಾ?